Hello everyone, welcome back to our channel. I'm Arunashri. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಲಿಲ್ಲ ಅಂದರೆ ಲೈಕ್ ಮಾಡಿ, ಇನ್ನು ಶೇರ್ ಮಾಡಲಿಲ್ಲ ಅಂದರೆ ಶೇರ್ ಮಾಡಿ. ಲಾಸ್ಟ್ ವೀಡಿಯೋಲಿ ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ಲಿಂಕ್ಡ್ ಲಿಸ್ಟನ್ನು ನೋಡಿದ್ವಿ. ಸೊ ಯಾರು ಫಸ್ಟ್ ವೀಡಿಯೋ ನೋಡಿಲ್ವೋ ಫಸ್ಟ್ ವೀಡಿಯೋ ನೋಡಿಬಿಟ್ಟು ಒಂದು ಕ್ಲಾರಿಟಿ ತಗೊಳ್ಳಿ, ಇಲ್ಲ ಅಂತಂದರೆ ಈಗ ಮಾಡೋ ವೀಡಿಯೋ ಕ್ಲಾರಿಟಿ ಸಿಗೋಲ್ಲ. ಓಕೆ, ಈ ವಿಡಿಯೋ ಸೀರಿಯಸ್ಸಲ್ಲಿ ಹೋಗ್ತಿದೆ. ಸೊ ಫಸ್ಟ್ ನಾವು ಬಂದುಬಿಟ್ಟು ಬೇಸಿಕ್ ಸ್ಟ್ರಕ್ಚರ್ ಆಫ್ ಡೇಟಾ ಸ್ಟ್ರಕ್ಚರ್ನ ನೋಡಿದ್ವಿ, ಮತ್ತು RSನ ನೋಡಿದ್ವಿ, ಲಿಂಕ್ಡ್ ಲಿಸ್ಟಲ್ಲಿ 2 ವೀಡಿಯೋಸ್ನ ನೋಡಿದ್ವಿ. ಸೊ ಈಗ ಲಿಂಕ್ಡ್ ಲಿಸ್ಟ್ ಆಪರೇಷನ್ಸ್ನ ನೋಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಅವರ್ 4th ಲೆಕ್ಚರ್ ವಿಲ್ ಬಿ ಲಿಂಕ್ಡ್ ಲಿಸ್ಟ್ ಆಪರೇಷನ್. ಓಕೆ, ಲಿಂಕ್ಡ್ ಲಿಸ್ಟ್ ಆಪ್ರೇಷನ್ಸ್ ಏನೇನು, ನಾವು ಈ ಒಂದು ಲಿಂಕ್ಡ್ ಲಿಸ್ಟ್ ಆಪ್ರೇಷನ್ಸ್ನ ಕೂಡ ನಾವು ಸೆಕೆಂಡ್ ವಿಡಿಯೋಲಿ ನೋಡಿದ್ದೀವಿ. ಸೊ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಇನ್ಸರ್ಷನ್, ಡಿಲೀಷನ್ ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಟ್ರಾವರ್ಸ್, ಆರ್ ಇದನ್ನು ನಾವೇನಂತ ಕರಿತೀವಿ, ಸರ್ಚ್ ಟೆಕ್ನಿಕ್ ಅಂತ ಕೂಡ ಕರಿತೀವಿ. ಓಕೆನಾ? ನಾವು ಆಲ್ರೆಡಿ ನೋಡಿದ್ದೀವಿ ಲಿಂಕ್ಡ್ ಲಿಸ್ಟ್ ಅಂತಂದರೆ ಏನು, ಮತ್ತು ಅದರ ಒಂದು ನೋಡ್ ಹೇಗೆ ಇರುತ್ತೆ ಅಂತ. ಈ ಥರ ಇರುತ್ತಲ್ವ, ಇದು ನೋಡ್ ಅಂತ. ಸೊ ಈ ಥರ ಲಿಂಕ್ಡ್ ಲಿಸ್ಟ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಇವಾಗ ನಾವು ಏನು ತಿಳ್ಕೊತಿದ್ದೀವಿ ಅಂತಂದರೆ ಯಾವ ಥರ ಒಂದು ಎಲಿಮೆಂಟ್ನ ಆ್ಯಡ್ ಮಾಡಬೇಕು ಅನ್ನೋದನ್ನು ಇವಾಗ ನಾವು ನೋಡೋಣ. ಹೌ ಟು ಆ್ಯಡ್ ಆ್ಯನ್ ಎಲಿಮೆಂಟ್ ಇನ್ ಅ ಲಿಂಕ್ಡ್ ಲಿಸ್ಟ್. ಓಕೆ, ಹೆಂಗೆ ಮಾಡೋದು? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನೋಡು, ಇಲ್ಲೊಂದು ನೋಡು ಆ್ಯಂಡ್ ಇಲ್ಲೊಂದು ನೋಡಿದೆ. ಸೊ ಇಲ್ಲಿ ನಾನು 5, 8, 9 ಅಂತ ತೊಗೊಂಡಿದ್ದೀನಿ. ಸೊ ಇದೇನು ಮಾಡುತ್ತೆ? ಲಿಂಕ್ ಮಾಡುತ್ತೆ. ಒಂದು ಡೇಟಾ ನೋಡಿಂದ ಇನ್ನೊಂದು ಡೇಟಾಗೆ ಲಿಂಕ್ ಮಾಡುತ್ತೆ. ಅಂದರೆ ಇದರ ಒಂದು ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದಕ್ಕೆ ಈ ಥರ ಡೈರೆಕ್ಷನ್ ಮಾಡ್ತೀವಿ. ನೆಕ್ಸ್ಟ್ ಈ ಥರ. ಸೊ ಇಲ್ಲಿ ಲಾಸ್ಟ್ ಎಲಿಮೆಂಟ್ನ ನಾವು ಯಾವ ಥರ ಇಂಡಿಕೇಟ್ ಮಾಡ್ತೀವಿ? ಈ ಥರ ಇಂಡಿಕೇಟ್ ಮಾಡ್ತೀವಿ. ಯಾಕಂತಂದರೆ ಇಲ್ಲಿ ನಲ್. ಓಕೆ, ಸೊ ಇದೇನಿದು? ಇದು ಬಂದುಬಿಟ್ಟು ಹೆಡ್ ಅಂತ ಕರಿತೀವಿ. ಸೊ ಹೆಡ್ ಅನ್ನೋದು ಈ ಥರ ಫಸ್ಟ್ ನೋಡ್ಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಸೊ ಇದರಲ್ಲಿ ಕೂಡ ನಾವು ಒಂದು ಡೇಟಾನ ಇಟ್ಕೊಂಡಿರ್ಬೋದು ಆ್ಯಂಡ್ ಲಿಂಕ್. ಇಲ್ಲಿ ಡೇಟಾ 3 ಅಂತ ಇಟ್ಕೊಂಡಿರ್ತೀವಿ. ಬಟ್ ಫಸ್ಟ್ ನೋಡ್ ನಾವು ಇಲ್ಲೇ ಕನ್ಸಿಡರ್ ಮಾಡ್ತೀವಿ. ಸೊ ಅರ್ಥ ಆಯ್ತಾ? ಇನ್ಸರ್ಷನಲ್ಲಿ ನಾವು ಬೇಸಿಕ್ಕಾಗಿ ಇನ್ಸರ್ಷನ್ ಅಲ್ವಾ, ಇನ್ಸರ್ಷನಲ್ಲಿ ನಾವು ಬೇಸಿಕ್ಕಾಗಿ 3 ಕೇಸಸ್ನ ನೋಡ್ತಿದ್ದೀವಿ. ಫಸ್ಟ್ ಒಂದು ಬಂದುಬಿಟ್ಟು ಏನಂತಂದರೆ ಇನ್ಸರ್ಷನ್ ಹ್ಯಾಸ್ 3 ಕೇಸಸ್. ಯಾವ್ಯಾವ ಕೇಸಸ್ಸು? ಇನ್ಸರ್ಷನ್ ಅಟ್ ದ ಬಿಗಿನಿಂಗ್, ಮತ್ತು ಇನ್ಸರ್ಷನ್ ಅಟ್ ದ ಎಂಡ್. ನೆಕ್ಸ್ಟ್ ಥರ್ಡ್ ಕೇಸ್ ಬಂದುಬಿಟ್ಟು ಇನ್ಸರ್ಷನ್ ಆಫ್ಟರ್ ಎ ವ್ಯಾಲ್ಯೂ. ಸೊ ಇದು ಅರ್ಥ ಆಯಿತಾ? ಸೊ ಈಗೇನಂತಂದರೆ ಇನ್ಸರ್ಷನ್ ಅಟ್ ದ ಬಿಗಿನಿಂಗ್ ನಾವು ಸ್ಟಾರ್ಟಿಂಗಲ್ಲಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಷನ್ ಅಟ್ ದ ಎಂಡ್ ಲಾಸ್ಟಲ್ಲಿ ನಾವು ಒಂದು ವ್ಯಾಲ್ಯೂನಾಗಿರ್ಬೋದು, ಒಂದು ನೋಡ್ನ ಆಗಿರ್ಬೋದು ನಾವು ಇನ್ಸರ್ಟ್ ಮಾಡಬೇಕು. ಆ್ಯಂಡ್ ಇನ್ಸರ್ಷನ್ ಆಫ್ಟರ್ ಎ ವ್ಯಾಲ್ಯೂ. ಈಗ ನಾನು ಇಲ್ಲಿ ಇವೆರಡರಲ್ಲಿ ಮಧ್ಯದಲ್ಲಿ ಇವೆರಡು ಮಧ್ಯದಲ್ಲಿ ನಾನೊಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ಅಲ್ಲಿ ಇನ್ಸರ್ಟ್ ಮಾಡಬೇಕಂದ್ರೆ ನಾವು ಯಾವ ಥರ ಮಾಡಬೇಕು ಅನ್ನೋದು ನೋಡ್ತೀವಿ. ಓಕೆನಾ? ಸೊ ನಾವು ಫಸ್ಟ್ ಈಗ ನನ್ನ ಹತ್ರ ಒಂದು ನೋಡಿದೆ. ನೋಡ್ ಬಂದುಬಿಟ್ಟು ಲೈಕ್ 1, 3, 8, 2 ಅಂತ ತಗೊಂಡಿದ್ದೀನಿ. ಓಕೆ, ಇವಾಗ ನಾನು ಒಂದು ಎಲಿಮೆಂಟ್ನ ಆ್ಯಡ್ ಮಾಡಬೇಕು. ಆ ಎಲಿಮೆಂಟ್ ಬಂದುಬಿಟ್ಟು 1 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ಈ 1 ಅನ್ನೋ ಎಲಿಮೆಂಟ್ ಇಲ್ಲಿ ಇನ್ಸರ್ಟ್ ಮಾಡಬೇಕಂದ್ರೆ ಫಸ್ಟ್ ನಾನು ಏನು ಮಾಡಬೇಕು? ನಾನೊಂದು ನೋಡ್ನ ಕ್ರಿಯೇಟ್ ಮಾಡಬೇಕು. ಅರ್ಥ ಆಯಿತಾ? ಒಂದು ಎಂಟಿ ನೋಡ್ನ ಕ್ರಿಯೇಟ್ ಮಾಡಬೇಕು. ಆಮೇಲೆ ಇದು ಇನ್ಸರ್ಷನ್ ಅಟ್ ದ ಬಿಗಿನಿಂಗ್ ಅಂತ ನಾನು ಕೇಳ್ತಿದ್ದೀನಿ. ಸೊ ಇಲ್ಲೊಂದು ನೋಡ್ನ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿರೋ ಎಲಿಮೆಂಟ್ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಿರೋ ಎಲಿಮೆಂಟ್ ಇಲ್ಲಿಗೆ ಟ್ರಾನ್ಸ್ಫರ್, ಇಲ್ಲಿರೋ ಎಲಿಮೆಂಟ್ ಇಲ್ಲಿಗೆ ಓಕೆ, ದೆನ್ ಈ 1 ಅನ್ನೋ ಎಲಿಮೆಂಟ್ ಬಂದು ಇಲ್ಲಿ ಎಂಟಿಯಾಗಿ ಇರುತ್ತಲ್ವ. ಸೊ ಅದಕ್ಕೆ ಈ 1 ಅನ್ನೋ ಎಲಿಮೆಂಟ್ ಇಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಈ ಥರ ನಾವು ಇನ್ಸರ್ಷನ್ ಅಟ್ ದ ಬಿಗಿನಿಂಗ್ನ ಮಾಡ್ತೀವಿ. ಓಕೆ, ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಏನಂತಂದರೆ ಸೊ ಇದು ಬಂದುಬಿಟ್ಟು ಲಿಂಕ್ಡ್ ಲಿಸ್ಟ್ ಅಲ್ವಾ, ನಮಗೆ 5, 8, 9 ನಲ್ ಅಂತ ಇದೆ. ಓಕೆ, ಸೊ ನಾನು ಏನು ಕೇಳ್ತಿದ್ದೀನಿ ಅಂತಂದರೆ ನನಗೆ ಇನ್ಸರ್ಷನ್ ಅಟ್ ದ ಬಿಗಿನಿಂಗ್ ಈಗ ನಾನು ನೋಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಈ ನೋಡಲ್ಲಿ ನಾನು ಬಂದುಬಿಟ್ಟು 1 ಅಂತ ಕೊಡ್ತಿದ್ದೀನಿ. ಇದು ನನಗೆ ಸ್ಟಾರ್ಟಿಂಗಲ್ಲಿ ನಾನು ಇನ್ಸರ್ಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು? ನಾನೀಗ ಏನು ಮಾಡಬೇಕು ಅಂತಂದರೆ ಇದರ ಒಂದು ಅಡ್ರೆಸ್ ಏನಿದೆಯೋ ಅದು ಇದಕ್ಕೆ ಕನೆಕ್ಟ್ ಆಗೋ ಥರ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿರೋ ಅಡ್ರೆಸ್ಸು ಇದಕ್ಕೆ ಕನೆಕ್ಟ್ ಆಗಬೇಕು. ಯಾಕಂದರೆ ಇದರ ಒಂದು ಡೇಟಾ ಇದರ ಒಂದು ಅಡ್ರೆಸ್ ಅನ್ನೋದು ಈ ಒಂದು ಪಾಯಿಂಟರಲ್ಲಿ ಸ್ಟೋರ್ ಆಗಬೇಕು, ಮತ್ತು ಇದರ ಕಂಪ್ಲೀಟ್ ಡೇಟಾ ಇನ್ಫಾರ್ಮೇಷನ್ ಇದರಲ್ಲಿ ಸ್ಟೋರ್ ಆಗಬೇಕು. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಇನ್ಸರ್ಷನ್ ಅಟ್ ದ ಬಿಗಿನಿಂಗ್. ಓಕೆ,
ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನು, ಇನ್ಸರ್ಷನ್ ಅಟ್ ದ ಎಂಡ್. ಹೆಂಗೆ ಇನ್ಸರ್ಷನ್ ಅಟ್ ದ ಎಂಡ್ ಹೆಂಗೆ ಮಾಡ್ತೀವಿ ಅಂತಂದರೆ, ಈಗ ಒಂದು ಎಲಿಮೆಂಟ್ ತಗೋತಿದ್ದೀವಿ, ಅದು 1 ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇದು ಸೇಮ್ ನೋಟ್ಸ್ ತಗೊಳ್ಳೋಣ. ಏನು 5, 8, 9. ಓಕೆ, ಇಲ್ಲಿ 3 ಕೊಟ್ಟಿದ್ದೀವಲ್ವ, ಇಲ್ಲಿ ನಲ್. ಸೊ ನಾನೀಗ ಈ 1 ಅನ್ನೋ ಒಂದು ನೋಡನ್ನ ನಾನು ಇಲ್ಲಿ ಎಂಡಿಂಗಲ್ಲಿ ನಾನು ಇನ್ಸರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಏನು ಮಾಡಬೇಕು, ಇಲ್ಲಿ ಎಂಡಿಂಗಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಇಲ್ಲಿರೋ ನಲ್ನ ನಾನು ಇಲ್ಲಿಗೆ ಕೊಡಬೇಕು. ಅರ್ಥ ಆಯ್ತಾ? ಇಲ್ಲಿರೋ ನಲ್ನ ಈ ಒಂದು ಪಾಯಿಂಟರ್ಗೆ ಅಂತಂದರೆ ಇದನ್ನು ನಲ್ ಪಾಯಿಂಟರ್ ಮಾಡಿ ಇದರ ಕಂಪ್ಲೀಟ್ ಅಡ್ರೆಸ್ಸು ಇಲ್ಲಿ ಸ್ಟೋರ್ ಆಗೋ ಥರ ಮಾಡಬೇಕು. ಓಕೆ, ಇಲ್ಲಿ ಸ್ಟೋರ್ ಆಗೋ ಥರ ಮಾಡಬೇಕು. ಇದರ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗೋ ಥರ ಮಾಡಿದೆ. ಸೊ ದಟ್ ಈಸ್ ದ ಇನ್ಸರ್ಷನ್ ಅಟ್ ದ ಎಂಡ್. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ವ್ಯಾಲ್ಯೂ. ನಾನೀಗ ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು ಅಂತಂದರೆ ಬಿಟ್ವೀನ್ ದ 2 ವ್ಯಾಲ್ಯೂಸ್ ಅಲ್ವಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ 5, 8 ಇಲ್ಲಿ ನಾನು ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕಂದ್ರೆ ಇದರ ಅಡ್ರೆಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಇದರ ಅಡ್ರೆಸ್ ಆಲ್ರೆಡಿ ಇಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಇದರ ಅಡ್ರೆಸ್ಸು ಇದಕ್ಕೆ ಕನೆಕ್ಟ್ ಮಾಡಬೇಕು ಮತ್ತು ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಎತ್ಕೊಂಡೋಗಿ ಇಲ್ಲೇ ಸ್ಟೋರ್ ಮಾಡಬೇಕು. ಸೊ ಅದು ಇನ್ಸರ್ಷನ್ ಅಟ್ ದ ವ್ಯಾಲ್ಯೂ ಇನ್ಸರ್ಷನ್ ದ ವ್ಯಾಲ್ಯೂ ಬಿಟ್ವೀನ್ ದ 2 ನೋಟ್ಸ್. ಓಕೆ, ಸೊ ಅದನ್ನು ನಾವು ಈ ಥರ ಕನ್ಸಿಡರ್ ಮಾಡ್ತೀವಿ. ಡಿಲೀಷನ್ ಮೆಥಡ್ ಅಂತಂತ ಗೊತ್ತಾಗುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ಡಿಲೀಟ್ ಮಾಡಬೇಕು. ಈಗ ನಾನು ಡಿಲೀಷನ್ ಅಟ್ ದ ಬಿಗಿನಿಂಗ್. ಸೊ ಬಿಗಿನಿಂಗಲ್ಲಿ ನಾನು ಡಿಲೀಟ್ ಮಾಡಬೇಕಂದ್ರೆ ಸೇಮ್ ಇಲ್ಲಿ ಏನೇನು ಕನೆಕ್ಟ್ ಆಗಿರುತ್ತೋ ಲಿಂಕ್ಸು, ಸೊ ಅದನ್ನು ನಾವು ರಿಮೂವ್ ಮಾಡಬೇಕು. ಎಂಡಿಂಗಲ್ಲಿ ಅಷ್ಟೇ ಇದಕ್ಕೆ ನಲ್ ವ್ಯಾಲ್ಯೂ ಕೊಟ್ಟು ಇಲ್ಲೇ ಲಿಂಕ್ನ ಸ್ಟಾಪ್ ಮಾಡಬೇಕು. ಆ್ಯಂಡ್ ಈವನ್ ವ್ಯಾಲ್ಯೂ ರಿಮೂವ್ ಮಾಡಬೇಕಂದ್ರೆ ನಾವು ಈ ಲಿಂಕ್ಸ್ನ ನಾವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಸೊ ಡಿಲೀಷನ್ ಅನ್ನೋದು ಮುಗಿಯುತ್ತೆ. ಟ್ರಾವೆಲ್ಸ್ ಅಂತಂದರೆ ಸೊ ಈಚ್ ಆ್ಯಂಡ್ ಎವ್ರಿ ನೋಡ್ಗೆ ನಾವು ಟ್ರಾವೆಲ್ಸ್ ಆಲ್ರೆಡಿ ಮಾಡಾಗಿದೆ. ಸೊ ದಿಸ್ ಇಸ್ ಇವಾಗ ನನಗೇನಾದರೂ ಈಗ ಈ ವ್ಯಾಲ್ಯೂ ಬೇಕು ಅಂತ ಅಂದ್ಕೊಳ್ಳಿ. ಸೊ ಈ ವ್ಯಾಲ್ಯೂ ನಾನು ಸರ್ಚ್ ಟ್ರಾವೆಲ್ಸ್ ಮಾಡ್ತಾ ಈ ವ್ಯಾಲ್ಯೂನ ಹುಡುಕ್ಬೋದು ವಿತ್ ದ ಹೆಲ್ಪ್ ಆಫ್ ಅಡ್ರೆಸ್. ಸೊ ಅರ್ಥ ಆಯಿತಾ? ಸೊ ದಿಸ್ ಈಸ್ ಅಬೌಟ್ ದ ಥರ್ಡ್ ಲೆಕ್ಚರ್ ಅಬೌಟ್ ಲಿಂಕ್ಡ್ ಲಿಸ್ಟ್. ಓಕೆ, ಥ್ಯಾಂಕ್ ಯು ಆಲ್.